ಹಾಯ್, ನಾನು ನಿಮ್ಮ ಕಮಲ್ ಮಾತಾಡ್ತಿರೋದು. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಒಳ್ಳೆ ಲಂಚ್ ಮಾಡೋಣ ಅಂತ ಹೊರಟಿದ್ವಿ. ನಾನು ನಮ್ಮ ಫ್ರೆಂಡು ಇಬ್ಬರು ಬೆಳಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಲಂಚ್ಗೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಶ್ರೀ ಗೋವರ್ಧನಂ ಕೆಫೆ, ಗಿರಿನಗರಲ್ಲಿ ಲೊಕೇಟ್ ಆಗಿರೋದು. ಅಲ್ಲಿ ಬಾಳೆ ಎಲೆ ಊಟ ತುಂಬ ಎಕ್ಸೈಟ್ ಆಗಿದೆ. ಹೋಗೋಣ, ಊಟ ಮಾಡಿ ನೋಡೋಣ ಹೆಂಗಿರುತ್ತೆ. ನಮ್ಮ ಎಕ್ಸ್ಪೀರಿಯೆನ್ಸು ನಿಮಗೆ ಶೇರ್ ಮಾಡ್ತೀವಿ, ವೆಯ್ಟ್ ಮಾಡಿ ನೋಡಿ. ಟೆಂಪಲ್ ಸ್ಟೈಲಲ್ಲಿ ಅಲ್ಲಿ ಕೃಷ್ಣನ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆ ಒಂದು ವೈಬಲ್ಲಿ ಊಟ ಮಾಡಿದ್ರೆ ಹೆಂಗಿರುತ್ತೆ. ಮತ್ತು ಅಲ್ಲಿ ಬಂದ್ಬಿಟ್ಟು ಊಟದ ಸ್ಪೆಷಲ್ ಏನು ಅಂತಂದರೆ ಅವರು ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕಲ್ಲಿ ಮಾಡಿರ್ತಾರೆ, ಸೋಡಾ ಹಾಕಲ್ಲ, ಏನೂ ಹಾಕಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಹೋಗಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡಿ ನೋಡಿ. ಹೋಟೆಲ್ ಬಂದ್ಬಿಟ್ಟು ಈವ್ನಿಂಗ್ 12 o'clock 4 o'clock ಓಪನ್ ಆಗಿರುತ್ತೆ. ನಾವು ಹೋಟ್ಲ್ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಅಬ್ಬೊಬ್ಬೊಬ್ಬೊಬ್ಬ ಎಷ್ಟು ರಶ್ ಅಂತೀರಾ ಅಂತಂದರೆ ತುಂಬ ರಶ್ ಇತ್ತು. ಸಂಡೇ ಮಾತ್ರ ಯಾರು ಬರೋದಕ್ಕೆ ಹೋಗ್ಬೇಡಿ. ಸಂಡೇ ನೀವು ಬಂದರೆ ನೋಡಿ ಹಿಂಗೆ ಕಾಯಬೇಕು. ನಾವು ಇಲ್ಲ ಅಂತಂದರೂ 2 hour ಕಾದಿದ್ದೀವಿ. 1:15, 1:45 ಹೋಗಿದ್ದು. ನಾವು ಕೂತಿದ್ದೆ 3:30 ಆ ಥರ ಟೈಮಲ್ಲೇ ನಾವು ಕೂತಿದ್ದು. ಜಾಗನೇ ಸಿಗಲಿಲ್ಲ. ಅಲ್ಲೋಗಿ ನೇಮ್ ನಾವು ಕೊಡಬೇಕು, ನೇಮ್ ಕರೀತಾರೆ. ಕರೆದಾಗ ಹೊರಡೆ ಹೋಗಿದ್ವಿ. ಹ್ಯಾಂಡ್ ವಾಶ್ ಮಾಡಿಕೊಂಡೆ, ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಸರಿ ಅಪ್ಪ ನೋಡೋಣ, ನಾವು ಟೇಸ್ಟ್ ಮಾಡೇ ಬಿಡೋಣ ಅಂತ. ಇಲ್ಲಿ ನೋಡಿ, ಇದೇ ಅವ್ರು ಮಾಡಿರೋ ಡೆಕೋರೇಷನ್, ಕೃಷ್ಣನ ಸೆಟಪ್ಪು ತುಂಬ ಚೆನ್ನಾಗಿದೆ. ಕೃಷ್ಣನಿಗೆ ಡೈಲಿ ಪೂಜೆ ಮಾಡಿ ನೈವೇದ್ಯ ಆದಮೇಲೆ ಪ್ರತಿಯೊಬ್ಬರಿಗೂ ಅವರು ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಅದು ಒಂಥರ ಹಾಲಲ್ಲಿ ಈ ಥರ ಸೆಟಪ್ ಮಾಡಿದ್ದಾರೆ, ಕೃಷ್ಣನ ವೈಬು. ಓಕೆ, ಆಮೇಲೆ ಎಲೆ ಹಾಕಿದ್ರು. ಒಂದು ಊಟ ಇಲ್ಲಿ 180 ರೂಪಾಯಿ. 180 ರೂಪಾಯಿ. ಓಕೆ, 180 ರೂಪಾಯಿ ಕೊಡ್ಬೋದು, ಏನು ಮೋಸ ಏನಿಲ್ಲ. ವೆಲ್ಕಮ್ ಡ್ರಿಂಕು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಇದು ತೊಂಡೆಕಾಯಿ ಪಲ್ಯ, ಆಮೇಲೆ ಕೇಸರಿ ಬಾತ್, ಹೋಳಿಗೆ. ಬಟ್ ಒಂದು ಏನಪ್ಪ ಅಂತಂದರೆ ನಿಮ್ಗೆ ಏನು ಬಿಸಿ ಸಿಗಲ್ಲ, ಎಲ್ಲ ಸ್ವಲ್ಪ ತಣ್ಣಗೆ ಇರೋದು. ಯಾಕಂದರೆ ನಮಗೆ ಸೀಟ್ ಸಿಕ್ಕಿದ್ದೆ 3:30-4 ಗಂಟೆ ಅಲ್ವಾ. ಟೊಮೊಟೊ ಬಾತು ಫಸ್ಟ್ ಕ್ಲಾಸ್ ಆಗಿತ್ತು. ನಾನು ತಿಂದಿದ್ರಲ್ಲೇ ತುಂಬ ಇಷ್ಟ ಆಗಿದ್ದು ಅಂದರೆ ಟೊಮೊಟೊ ಬಾತು. ಅನ್ನ, ರಸಮ್ಮು, ಒಂದು ಬಜ್ಜಿ, ನಿಮಗೆ ಬಿಸಿ ಬಿಸಿ ಸಾಂಬಾರು, ರಸಮ್ ಎರಡೇ ಸಿಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.